ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಯಲ್ಲಮ್ಮ ಆಯ್ಕೆಯಾಗಿದ್ದಾರೆ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಯಲ್ಲಮ್ಮ ಆಯ್ಕೆಯಾಗಿದ್ದು, ಆಯ್ಕೆ ಮಾಡಿದ ಎಲ್ಲ ಮುಖಂಡರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಅಂತ ಹೇಳಿದರು. ಹೊನ್ನೇನಹಳ್ಳಿ ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ನಾನು ಮತ್ತು ಅಧ್ಯಕ್ಷರು ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ. ಯುಜಿಡಿ ಸಮಸ್ಯೆ, ನೀರಿನ ಸಮಸ್ಯೆ ಹಾಗೂ ರಸ್ತೆ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀನಾಥ್, ಮಂಜುಳಮ್ಮ, ಜಯರಾಮ್, ಗಣೇಶ್, ಕೆವಿ, ಮಾಜಿ ಅಧ್ಯಕ್ಷ ನಡುಪಲ್ಲಿ ಕೃಷ್ಣಮೂರ್ತಿ, ರಾಮಣ್ಣ, ಆನಂದ್, ಸೋಮಣ್ಣ, ಭಟ್ರಹಳ್ಳಿ ನವೀನ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಪ್ರಸ್ತುತ ಉಪಾಧ್ಯಕ್ಷರು. ನಾವು ಪಕ್ಷಾತೀತವಾಗಿ ನಮ್ಮ ಯಲ್ಲಮ್ಮ ಅವರು ಕಂಟೆಸ್ಟ್ ಮಾಡಿದ್ರು. ಅವ್ರಿಗೆ ಬೆಂಬಲ ಕೊಟ್ಟಿದ್ರು. ಎಲ್ಲ ಗ್ರಾಮಗಳ ಅಭಿವೃದ್ಧಿ ಜೊತೆಗೆ ಸಾರ್ವಜನಿಕರು ಏನೇ ಕುಂದುಕೊರತೆ ಇದ್ದು ಕೂಡ ನಾವು ಜೊತೆನಾಗಿದ್ರು ಅಧ್ಯಕ್ಷರು ಅವರಿದ್ದಾರೆ, ಉಪಾಧ್ಯಕ್ಷರು ನಾವಿದ್ದೀರಿ. ಜೊತೆನಾಗಿ ಹೋಗೋ ಥರ ಕೆಲಸ ಮಾಡಿಕೊಂಡು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ರಸ್ತೆ ಇದು, ಮತ್ತು ಲೈಟ್ ಏನಾದರೂ ಸಮಸ್ಯೆ ಆಗಿರ್ಬೋದು, ಬೋರ್ವೆಲ್ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿದ್ರು ನಾವು ಇಬ್ಬರು ಎಲ್ಲ ಸದಸ್ಯರನ್ನು ಸೇರಿಸಿ ಮುಂದೆ 10 ತಿಂಗಳು ನಮ್ಮ ಅವಧಿ ಏನೈತೆ ಅದು ಪೂರ್ಣ ಮಾಡ್ತೀನಿ, ಒಳ್ಳೆ ಜನಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ. ಎಲ್ಲ ಜನಗಳು ವಿಶ್ವಾಸ ಬೆಂಬಲ ಇತ್ತು. ಪಾರ್ಟಿ ಅಂತ ಹೇಳಿ ಬಂದಾಗ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿ ಶಿಲ್ಪನ್ ಅವರು, ಇವ್ರು ಪಕ್ಷಾತೀತವಾಗಿ ಇವ್ರು ಕಂಟೆಸ್ಟ್ ಮಾಡಿದ್ರು. ಎಲ್ಲ ಮೆಂಬರ್ಗಳು ಬೆಂಬಲದಿಂದ. ಬಟ್ ಲಾಟ್ರಿಗೆ ಹೋಯ್ತು. ಅದು ಲಾಟ್ರಿನಲ್ಲಿ ಈಕ್ವಲ್ ಬಂದಾಗ 17 ಸದಸ್ಯರು ಇರೋದು 8 ಬಂದು ಒಂದು ಪೋಲ್ ಆಗಿತ್ತು. ಲಾಟ್ರಿ ಮುಖಾಂತರ ಇವರು ಆಯ್ಕೆ ಆಗಿದ್ದಾರೆ. ಹೋದ್ ಸರಿ ಇವರು ಇದೇ ತರ ಎಲೆಕ್ಷನ್ ನಡೆದು ಹೋದ್ ಸರಿ ಲಾಟ್ರಿನಲ್ಲಿ ಸೋತಿದ್ರು. ಈ ಸರಿ ಇವ್ರು ಗೆದ್ದಿದ್ದಾರೆ. ಎಚ್.ಎನ್. ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದಿನಾಂಕ 13/3/2025 ನಡೆದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಯಲ್ಲಮ್ಮನವರು ವಿಜಯಶಾಲಿಯಾಗಿ ಪಕ್ಷಾತೀತವಾಗಿ ವಿಜಯಶಾಲಿಯಾಗಿ ಅವರಿಗೆ ಅವಿರೋಧವಾಗಿ ಅವರು ಆಯ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.